ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಜೋಳದ ಇಡ್ಲಿ ಮಾಡ್ಬೇಕು ಅಂದ್ಕೊಂಡೀನಿ ನೋಡ್ರಿ. ಈ ಥರ ಜೋಳ ಏನದಲ್ಲ ಸ್ವಚ್ಛಾಗಿ ಆರಿಸಿ ಕೇರ್ಬಿಟ್ಟು ಎಲ್ಲ ಮಾಡಿ ತೊಗೊಂಡು ಇದನ್ನು ಸ್ವಚ್ಛಾಗಿ ತೊಳ್ಕೊಬೇಕು. ಒಂದು 2-3 ಸತಿ ತೊಳ್ಕೊಂಬಿಟ್ಟು ಇದನ್ನೇನದಲ್ಲ 8 ಅವರ್ ಕಂಪಲ್ಸರಿ ನೆನಿಬೇಕು. ಯಾಕಂದ್ರೆ ಗಟ್ಟಿ ಕಾಳು ಇರ್ತದಲ್ಲ. ಈಗ ನೋಡಿರಿ ಜೋಳ ತೊಗೊಂಡೀನಿ. ಆಮೇಲೆ ಇದಕ್ಕೆ ಇದರಲ್ಲೇ 1 ಗ್ಲಾಸ್ ಜೋಳ ತೊಗೊಂಡೀನಿ. ಅದಕ್ಕೇನದಲ್ಲ ಅರ್ಧ ತೊಗೊಂಡೀನಿ ಉದ್ದಿನಬೇಳೆ. ನೀವು ಅಷ್ಟು ತೊಗೊರಿ. ಆಮೇಲೆ ನಿಮ್ಮ ಮನೆಯೊಳಗೆ ಎಷ್ಟು ಜನ ಇದ್ದೀರಿ, ಹೆಂಗೆ ಮಾಡ್ಕೋತೀರಿ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಇರ್ತದೆ. ಅದ್ರ ಮೇಲೆ ಎಷ್ಟು ಜನ ಇದ್ದೀರಿ ಅನ್ನೋದ್ರ ಮೇಲೆ ಕ್ವಾಂಟಿಟಿ ಅಷ್ಟು ತೊಗೊರಿ ನೀವು. ನಾನು ಇಬ್ಬರದ್ದು ಮಾಡ್ಲಿಕ್ಕತ್ತೀನಿ, ಇಬ್ಬರಿಗೆ ಅಂತ ತಿಳ್ಕೊಂಡು ಅದಕ್ಕೆ ನಾನು ಇಷ್ಟೇ ತೊಗೊಂಡೀನಿ. ಇದು ಸ್ವಚ್ಛಾಗಿ ತೊಳೆದ್ಬಿಟ್ಟು 8 ಅವರ್ ನೆನೆ ಹಾಕಿ ರಾತ್ರಿ ರುಬ್ಬಬೇಕು. ರುಬ್ಬಿಬಿಟ್ಟು ಮುಂಜಾನೆ ಎದ್ದು ಮಾಡಬೇಕು. ಈಗ ನಾನು ಇದನ್ನು ನೆನೆ ಹಾಕಿ ಇಡ್ತೀನಿ. ಇಟ್ಬಿಟ್ಟು ಮುಂಜಾನೆ ಹೆಂಗೆ ಆಗುತ್ತಂತ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ, ನಾನು ಮುಂಜಾನೆ ಏನದಲ್ಲ ರಾತ್ರಿ ರುಬ್ಬಿ ಇಟ್ಟದ್ದನ್ನು ಈ ಥರ ಉಬ್ಬಿ ಬಂದದ್ದು ನೋಡಿರಿ. ಇನ್ನೂ ಜಾಸ್ತಿನೇ ಉಬ್ಬಿ ಬಂದಿತ್ತು. ಹೆಂಗಂತಂದ್ರೆ ಇಲ್ಲಿ ನೋಡಿರಿ, ಇದು ತಾಟ್ನಾಗ ಇಟ್ಟಿದ್ದೆ ನಾನು ಚೆಲ್ತದಂತ ತಿಳ್ಕೊಂಡು ಸುತ್ತಲೂ ಉಬ್ಬಿ ಹೆಂಗೆ ಚೆಲ್ಲದು ನೋಡಿರಿ. ಈ ಥರ ಈಗ ಏನೂ ಹಾಕಿಲ್ಲ. ಇದಕ್ಕೆ ಬರೀ ಉದ್ದಿನಬೇಳೆ ಜೋಳ ಅಷ್ಟೇ ಹಾಕೀನಿ. ಕೆಲವೊಬ್ಬರು ಏನು ಮಾಡ್ತಾರಲ್ಲ, ಇದಕ್ಕೆ ಅವಲಕ್ಕಿ ಹಾಕೋತಾರಂತ, ಮೆಂತ್ಯ ಹಾಕೋತಾರಂತ. ಅದ್ರ ನಾ ಏನೂ ಹಾಕಿಲ್ಲ. ಬರೀ ನಿಮ್ಮೆದುರಿಗೆ ತೋರಿಸೀನಿ. ಜೋಳ ಉದ್ದಿನಬೇಳೆ ಅಷ್ಟೇ ಹಾಕೀನಿ. ಆಮೇಲೆ ಇವಾಗ ಏನದಲ್ಲ ಉಪ್ಪು ಹಾಕ್ಕೊಂಡು ಇದನ್ನು ಕಲಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಚಂದ ಉಬ್ಬದು ನೋಡಿದ್ದು. ಇದು ನೋಡಿರಿ ಹೆಂಗೆ ಇದು ತಾಟ್ನಾಗೆಲ್ಲ ಉಬ್ಬಿ ಹೆಂಗೆ ಬಂದು ಬಿದ್ದದ. ಇದನ್ನು ನಾನು ಈಗ ಉಪ್ಪು ಹಾಕ್ತೇನೆ ನೋಡಿರಿ. ಇದಕ್ಕೆ ಉಪ್ಪು ಹಾಕಿಬಿಡ್ತೇನೆ. ಇಷ್ಟೆಲ್ಲ ಉಬ್ಬೇದಲ್ಲ, ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ. ಚಲೋ ಉಬ್ಬಿ ಬಂದುಬಿಟ್ಟದೆ ಇದು. ಈಗ ನೋಡಿರಿ ಒಂದೇ ಡೈರೆಕ್ಷನ್ದಾಗ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಉಪ್ಪು ಹಾಕಿ. ನೋಡಿರಿ ಎಷ್ಟು ಚಂದ ಅದ ನೋಡಿ. ಈಗ ಇದಕ್ಕೆ ಏನು ಮಾಡ್ತೀನಿ ನಾನು, ಇಲ್ಲಿ ಇದು ಇಡ್ಲಿ ಪ್ಲೇಟ್ ಅದಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಭಾಳ ಚಂದ ಆಗ್ತಾವೆ ಇವು ಇಡ್ಲಿ ಜೋಳದ್ದು. ಆಮೇಲೆ ಶುಗರ್ ಇದ್ದವ್ರಿಗೆ ಏನು ಮಾಡ್ತಾರೆ, ಇದು ತಿನ್ನಬೇಡ್ರಿ, ಅಕ್ಕಿ ತಿನ್ನಬೇಡ್ರಿ, ಅಕ್ಕಿದು ಇಡ್ಲಿ ತಿನ್ನಬೇಡ್ರಿ, ದೋಸೆ ತಿನ್ನಬೇಡ್ರಿ ಅಂತ ಹೇಳ್ತಾರಲ್ಲ. ಅದಕ್ಕೆ ಮತ್ತೇನು ಮಾಡೋದು, ಅವ್ರ ಪಾಪ ಹಾಗೇ ಇರಬೇಕಾಗುತ್ತೆ ತಿಲ್ಲಾರ್ದೇ. ಅದಕ್ಕೇನದಲ್ಲ ಈ ಥರ ಜೋಳದ್ದು ಮಾಡಿದರೆ ಈಗ ಅವ್ರಿಗೆ ಸಜ್ಜಿ ಭಾಕ್ರಿ ಚಪಾತಿ ತಿನ್ನಂತ ಹೇಳಿರ್ತಾರೆ. ನಾವು ವಾರಕ್ಕೊಂದು ಸಲ ಜೋಳದ ಭಾಕ್ರಿ ಕೊಡೋ ಬದಲಿ ಇದನ್ನೇ ವಾರಕ್ಕೊಮ್ಮೆ ಸಂಡೆ ಗಿಂಡೆ ಮಾಡಿ ಕೊಡ್ಬೋದಲ್ಲ ಇಡ್ಲಿ. ಭಾಳ ಚಂದ ಆಗ್ತಾವೆ ಇವು. ಈಗ ನಾ ಏನು ಮಾಡೀನಿ ರೀ, ಆಲ್ರೆಡಿ ಅಲ್ಲಿ ಕುಕ್ಕರ್ ಇಟ್ಟು ಕುದಿಲಿಕ್ಕೆ ಇಟ್ಟೀನಿ. ಈಗ ಇದಕ್ಕೆ ಇಡ್ತೀನಿ ನೋಡಿರಿ. ಒಂದು ಸರ್ತಿಗೆ 12 ಇಡ್ಲಿ ಆಗ್ತಾವೆ. ನೀವು ಒಂದು ಸಲ ಜೋಳದ್ದು ಮಾಡಿ ನೋಡಿರಿ, ವೆರೈಟಿ ಅನ್ನಿಸ್ತದೆ. ಯಾವಾಗಲೂ ಅದೇ ರವೆ ಅಕ್ಕಿದು ನಾವು ಮಾಡಿರ್ತೀವಲ್ಲ, ಬೇರೆ ಒಂಥರ ಏನೋ ವೆರೈಟಿ ಅನ್ನಿಸ್ತದೆ. ಇದು ಹುಡುಗರಿಗೂ ಭಾಳ ಹೆಲ್ತಿಯಾಗಿರ್ತದೆ, ಯಾಕಂದ್ರೆ ಜೋಳದ್ದಲ್ಲ. ಆಮೇಲೆ ನೀವು ರುಬ್ಬಬೇಕಾದ್ರೆ ಸ್ವಲ್ಪ ತರಿಯಾಗಿ ರುಬ್ಕೋರಿ. ತರಿ ಅಂತಂದರೆ ಭಾಳ ತರಿ ಅಲ್ಲ. ಈಗ ನಾವು ಇಡ್ಲಿ ರವೆ ಹೆಂಗಿರ್ತದೆ ಅಷ್ಟು ತರಿ ಇದ್ದರೆ ಸಾಕು. ಈಗ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ನೋಡಿರಿ.
ಈಗ ನೋಡಿರಿ ಇದನ್ನು ಇಟ್ಟು ಜೋರು ಇಟ್ಬಿಟ್ಟೇನೆ ಗ್ಯಾಸು. ಒಂದು 10 ನಿಮಿಷ ಬೇಕು ಬೇಯಲಿಕ್ಕೆ, ಯಾಕಂದ್ರೆ ಜೋಳದ್ದು ಇರ್ತದಲ್ಲ, ಅಕ್ಕಿದಾದ್ರೆ ಮೃದು ಇರ್ತದೆ, ಪಟ್ ಅಂತ ಆಗಿಬಿಡ್ತದೆ. ಆದರೆ ಇದಕ್ಕೆ ಒಂದು 2 ನಿಮಿಷ, ಅದಕ್ಕಿಂತ ಒಂದು 2-3 ನಿಮಿಷ ಜಾಸ್ತಿ ತಗೋತದೆ ಟೈಮು. ಅಷ್ಟು ಚೆಂದಾಗಿ ಬೇಯಿಸ್ಕೋಬೇಕು. ಆಮೇಲೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನೋಡಬೇಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡುತ್ತೆ ಬರ್ರಿ. ಆಮೇಲೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿತ್ತಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ಆಮೇಲೆ ನೀವು ಮಧ್ಯದಾಗ ಓಡಿಸ್ಕೊಂಡು ವಿಡಿಯೋ ನೋಡಬೇಡ್ರಿ, ಮೊದಲಿಂದ ಕೊನೆವರೆಗೂ ನೋಡಿರಿ. ಇನ್ನೊಂದು 2 ನಿಮಿಷ ಆಗಬೇಕು. ಜೋಳದ ಇಡ್ಲಿ ಭಾರಿ ಮಸ್ತ್ ಆಗ್ತಾವೆ ನೀವು. ಆಮೇಲೆ ಇದು ದೋಸೆನೂ ಚೆಂದ ಆಗ್ತದೆ. ಇದು ಏನು ಮಾಡಬೇಕು, ನುಣ್ಣಗೆ ರುಬ್ಕೋಬೇಕು. ಈ ಥರ ತರಿಯಾಗಿ ರುಬ್ಬಂಗಿಲ್ಲ. ದೋಸೆಗೆ ಏನದಲ್ಲ, ನುಣ್ಣಗೆ ರುಬ್ಕೊಂಡ್ರೆ ಭಾರಿ ಖಡಕ್ಕ ದೋಸೆ ಬರ್ತಾವೆ, ಭಾರಿ ಚೆಂದ ಬರ್ತಾವೆ, ಕುರು. ಈಗೆಲ್ಲ ಹುಡುಗರು ಮೆತ್ತಗೆ ದೋಸೆನೇ ಬೇಡ ಅಂತಾರೆ, ಕುರುನೇ ಬೇಕಂತಾರಲ್ಲ. ಅದಕ್ಕೇನದಲ್ಲ, ನೀವು ಒಂದು ಸಲ ದೋಸೆನೂ ಮಾಡಿ ನೋಡಿರಿ. ನಾ ಬೇಕಂದ್ರೆ ನಿಮಗೆ ವಿಡಿಯೋ ಹಾಕ್ತೇನೆ ಅಂತ, ಅದನ್ನು ಒಂದು ಸಲ ಅದನ್ನು ನೋಡ್ರಿ ಬೇಕಾದ್ರೆ ನೀವು. ಈಗ ನೋಡಿರಿ, ಇದು ಆಗ್ಯದ, ತೆಗಿತೀನಿ ನೋಡಿರಿ. ಈಗ ಗ್ಯಾಸ್ ಆರಿಸ್ಬಿಡ್ತೀನಿ. ಆರಿಸ್ಬಿಟ್ಟು ಇದನ್ನು ತೆಗಿತೀನಿ ನೋಡಿರಿ. ನೋಡಿರಿ ಎಷ್ಟು ಚೆಂದಾಗ್ಯಾವ. ನೋಡಿರಿ ಹೆಂಗೆ ಉಬ್ಬಿ ಹೆಂಗೆ ಬಂದಾವ ನೋಡಿರಿ. ಸ್ವಲ್ಪ ಆರಬೇಕು, ಆರಿದ ಮೇಲೆ ತೆಗೆದ್ರೆ ಭಾರಿ ಚೆಂದ ಬರ್ತಾವೆ. ಆದರೆ ನನಗೆ ಟೈಮ್ ಸಾಲಂಗಿಲ್ಲ ಆರಿನ ತೋರ್ಸಕ್ಕಂತ, ಅದಕ್ಕೆ ನಾ ಏನದಲ್ಲ ಈ ಸದ್ಯಕ್ಕೆ ಒಂದನ್ನು ತೆಗೆದು ತೋರಿಸ್ತೀನಿ ನೋಡಿರಿ. ಒಂದು 2 ನಿಮಿಷ ನಿಂದ್ರಮ್ಮ, ಪೂರ್ತಿ ಬಿಸಿ ಅದೇನ. ಫುಲ್ ಆರಿದ ಮೇಲೆ ಇದನ್ನು ತೆಗಿಬೇಕು, ಅಂದರೆ ಇದಕ್ಕೆ ಹತ್ಕೊಳ್ಳಂಗಿಲ್ಲ. ಅಲ್ಲಿವರೆಗೂ ನಾವೇನದಲ್ಲ ಇದನ್ನು ಸ್ವಲ್ಪ ಇದು ಸಾಂಬಾರು ಚಟ್ನಿದು ನೋಡ್ಕೊಳ್ಳೋಣಲ್ಲ. ಈಗ ನೋಡ್ರಿ, ಇಲ್ಲಿ ಇದಕ್ಕೆ ನಾನು ಪೆಟ್ಟಿಗೇರಿ ಚಟ್ನಿ ಮಾಡೀನಿ ನೋಡಿರಿ. ಯಾಕಂತಂದ್ರೆ ನಮ್ಮಲ್ಲಿ ಇವತ್ತು ವಿಡಿಯೋ ಮಾಡ್ಬೇಕಂತಂದ್ರೆ ಕರೆಂಟೇ ಹೋಗ್ಬಿಟ್ಟದ, ಲೈಟೇ ಇಲ್ಲ ಕೊಬ್ಬರಿ ಚಟ್ನಿ ಮಾಡಲಿಕ್ಕೆ. ಅದ್ರ ಸಂಬಂಧ ನಾ ಏನು ಮಾಡೀನಿ, ಬೆಟಗೇರಿ ಚಟ್ನಿ ಮಾಡೀನಿ ನೋಡಿರಿ ಇವತ್ತು.
ಬೆಟಗೇರಿ ಚಟ್ನಿ, ಆಮೇಲೆ ಸಾಂಬಾರು. ನೋಡಿರಿ ಈ ಥರ ಸಾಂಬಾರು ಮಾಡೀನಿ. ಇದಕ್ಕೆ ಬಟಾಟೆ, ಗಜ್ಜರಿ, ಟೊಮೆಟೊ ಎಲ್ಲ ಹಾಕಿಬಿಟ್ಟು ಸಾಂಬಾರು. ನೀವು ನೀರು ಬೇಕಂದ್ರೆ ನೀರು ಮಾಡ್ಕೊರಿ, ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊರಿ ಸಾಂಬಾರು. ಅದು ನಿಮಗೆ ಬಿಟ್ಟದ್ದು, ನೀವು ಹೆಂಗೆ ತಿಂತೀರಿ ಅದ್ರ ಮೇಲೆ ಇರ್ತದೆ. ಆಮೇಲೆ ನೀವು ಎಷ್ಟು ಜನ ಇದ್ದೀರಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ನೋಡ್ಕೊಂಡು ಮಾಡ್ಕೊರಿ. ಈಗ ನೋಡಿರಿ ಇದು ಆರ್ಯದ, ನಾನು ತೆಗೆದು ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಚೆಂದಾಗ್ಯಾವ ನೋಡಿ. ಸುಡ್ತಾವೆ ಇನ್ನೂ ಇದು ಅವ್ರಿಗಾಗಿ ಎಷ್ಟು ಚೆಂದಾಗ್ಯದ ಇಡ್ಲಿ. ನೀವು ಒಂದು ಸಲ ಮಾಡಿ ನೋಡ್ಕೊರಿ. ಇದನ್ನು ನೋಡಿಬಿಟ್ಟು ಹೆಂಗೆ ಬಂತಂತ ಹೇಳ್ರಿ. ನೋಡಿರಿ ಈ ಥರ ಬೆಟಗೇರಿ ಚಟ್ನಿ, ಸಾಂಬಾರು, ಆಮೇಲೆ ಜೋಳದ ಇಡ್ಲಿ. ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ, ಹೆಂಗೆ ಬಂತಂತ ಹೇಳ್ರಿ, ಮಾಡಿ ನೋಡಿರಿ ಕರೆಕ್ಟಾಗಿ. ಇದು ನೋಡಿರಿ ಎಷ್ಟು ಹೌರ್ಗಾಗ್ಯದ. ಈಗ ಇದು ಮುರಿದು ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ ಇದಕ್ಕೇನು ಹಾಕಿಲ್ಲ, ಬರೀ ಉಪ್ಪು, ಜೋಳ, ಆಮೇಲೆ ಉದ್ದಿನಬೇಳೆ ಅಷ್ಟೇ. ನೋಡಿರಿ ಒಳಗೆ ಎಷ್ಟು ಚೆಂದಾಗ್ಯದ ನೋಡಿರಿ. ಈಗ ನೀವು ಒಂದು ಸಲ ಮಾಡಿ ನೋಡ್ಕೋತೀರಲ್ಲ. ಸರಿ, ಮತ್ತೆ ಸಿಗೋಣ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.